ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಮಾರ್ಚ್ 2024 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ರೇವತಿ ನಕ್ಷತ್ರ, ಶುಕ್ಲಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ಜಾತಕದಲ್ಲಿ ಗುರು ವಕ್ರನಿದ್ದರೆ ಮುಖ್ಯವಾಗಿ ಸ್ತ್ರೀಯರಿಗೆ ಮದುವೆ ಒಂದು ಭಾರವೇ, ನೋವೇ. ಹೌದು ಮಕ್ಕಳೇ, ಅದಕ್ಕೆ ಜಾತಕ ಪರಾಮರ್ಶಿಸ್ಬೇಕು. ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಯಾರನ್ನಾದರೂ ನಾವೇನ್ ಗೊತ್ತಾ, ಅವರು ಸರಿ ಇಲ್ಲ, ಮದುವೆ ಕ್ಯಾನ್ಸಲ್ ಮಾಡಿದ್ರು, ಇನ್ನೊಂದು ತಿಂಗಳಿದೆ ಮದುವೆ ಕ್ಯಾನ್ಸಲ್, ಇಲ್ಲ ಒಂದು ವಾರನೂ ಆಗಿಲ್ಲ ಮದುವೆ ಮುರಿದಿದೆ, ಹುಡುಗನ ಮನೆಯವರು ಸರಿ ಇಲ್ಲ, ಯಾರೋ ಹೇಳ್ಕೊಟ್ರು, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಭಾರ, ತಪ್ಪಾದ ಲೆಕ್ಕಾಚಾರ. ನಿಮ್ಮ ಜಾತಕದಲ್ಲಿ ಏನಿದೆ ಇದನ್ನ ಅತಿ ಮುಖ್ಯವಾಗಿ ನೋಡಿಕೊಳ್ಳಬೇಕು. ಮನೆ ಒಂದ್ ಜಾತಕ, ಹುಡುಗನ ಜಾತಕದಲ್ಲಿ ಲಗ್ನದಲ್ಲಿ ಕುಜ, ಮೀನ ಲಗ್ನ, ಯೋಗಕಾರಕ, ಭಾಗ್ಯಾಧಿಪತಿ, ಧನಾಧಿಪತಿ ಅದ್ಭುತವಾಗಿ ಕೂತಿದ್ದಾನೆ. ಹುಡುಗಿ ಜಾತಕದಲ್ಲಿ ಗುರು ವಕ್ರ, ಹುಡುಗನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹುಡುಗನಿಗೆ ಕುಜದೋಷ ಇದೆ. ಭಾಗ್ಯಾಧಿಪತಿ ಯೋಗಕಾರಕ ನಿಮ್ಮ ಮನೆಗೆ ಬಂದರೆ ಅದು ಹೇಗೆ ದೋಷ ಆಗುತ್ತೆ? ನಾ ಒಂದ್ ಹೇಳಿದೆ, ಹುಡುಗಿ ಮನೆಯವರು ಕೊಡೋಕ್ ಇಷ್ಟ ಇಲ್ಲ, ಅನ್ಯ ಜಾತಿ, ಅನ್ಯ ಧರ್ಮ, ಅನ್ಯ ಲೆಕ್ಕಾಚಾರ. ಹೌದು ಗುರುಗಳ, ನೋಡಿ ನಾ ಹೇಳಿದೆ ತಪ್ಪದಲ್ಲ. ಹುಡುಗಿಯ ಜಾತಕದಲ್ಲಿ ಗುರು ವಕ್ರನಿದ್ದಾನೆ, ಆಟೋಮ್ಯಾಟಿಕಲಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಬೀಳತಕ್ಕಂತ, ಇಲ್ಲ ಪ್ರಭಾವ, ಇಲ್ಲ ಸ್ವಭಾವ ತೋರಿಸ್ತಕ್ಕಂಥದ್ದಾಗುತ್ತದೆ. ಯಾರನ್ನಾದರೂ ಅದಕ್ಕೆ ಆಗ ದುಡ್ಕೊಲ್ಲ ನಾವು. ಒಂಟಿ ಗುರು ಇರೋದು ಒಂದು ಲೆಕ್ಕ ಆದ್ರೆ, ವಕ್ರ ಗುರು ಇತ್ತು ಅಂದ್ರೆ ಇನ್ನೊಂದು ಭಾರವೇ. 2 ಮದುವೆ ಯೋಗ, ಮದುವೆ ಮುರಿದಿದೆ, ಮಾತುಕತೆ ಮುಗಿದಿದೆ, ಗಂಡನಿಗೆ ಬಲವಿಲ್ಲ, ಗಂಡನ ವ್ಯವಸ್ಥೆಯಲ್ಲಿ ಬಲವಿಲ್ಲ. ಮೊದಲೇ ಪ್ರಕೃತಿ ಅಲ್ಲೊಂದು ನಿಯಮ ಹಾಕಿಟ್ಟು ಬಿಟ್ಟಿದೆ. ಯೋಗ್ಯತಾ ಹಾಗೂ ಯೋಗ ನಾವು ತಿಳ್ಕೊಳ್ಳಲ್ಲ. ಅದೆಲ್ಲ ಇಲ್ಲ, ಹುಡುಗ ಸರಿ ಇಲ್ಲ, ಹುಡುಗನ ಮನೆಯವ್ರು ಸರಿ ಇಲ್ಲ, ಹುಡುಗನಲ್ಲಿ ಬಲ ಇಲ್ಲ. ನೋಡಿ, ನಾನೀಗ ಒಂದು ಪಿಕ್ ಪ್ಯಾಕೆಟ್ ಕೆಲಸ ಮಾಡಿದ್ದಾನೆ, ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಪ್ರೂವ್ ಆಯ್ತು, ಕೋರ್ಟಲ್ಲಿ ಆಯ್ತು, ಇನ್ನೊಂದು. ನಾನಿದುವಂತಹ ಜೈಲಲ್ಲಿ ನನಗೆ ಮೀರಿದಂತ ಕಳ್ಳರುಗಳು ಇರ್ತಾರೆ, ತಪ್ಪು ಮಾಡಿರೋರು ಜೊತೆಲಿ. ಯಾರೋ ಕೊಲೆ ಮಾಡಿರೋನು 14 ವರ್ಷ ಜೈಲು ಶಿಕ್ಷೆ, ಬೇರೆ ಜೀವಾವಧಿ ಶಿಕ್ಷೆ, ಬೇರೆ ರೀತಿಯ ಏನೋ ಒಂದು ಎಡವಟ್ಟು. ಅದು ಪ್ರೂವ್ ಆಗಿದೆಯೋ ಇಲ್ವೋ ಅದು ಬೇರೆ, ಅವನ್ ತಪ್ಪು ಮಾಡಿದಾನೋ ಇಲ್ವೋ ಬೇರೆ. ಆದ್ರೆ ಅಲ್ಲಿ ಇರತಕ್ಕಂಥವ್ರು ನನಗೆ ಮೀರಿದಂತ ಡಬಲ್ ಡೋಸೇಜ್ಗಳೇ ಇರ್ತಾರೆ. ನಾನಿರೋ ಸ್ಥಳ, ಹಾಗಾದ್ರೆ ನಾನು ಪಿಕ್ ಪ್ಯಾಕೆಟ್ ಮಾಡಿದ ತಪ್ಪ, ಹೋಗಿ ಅಲ್ಲಿರೋ ಜಾಗ ತಪ್ಪ, ಅಲ್ಲಿರೋರು ತಪ್ಪ, ಕಳಿಸ್ದವ್ರು ತಪ್ಪ? ಅಲ್ಲ, ನಾನು ಮಾಡಿದ್ದೇ ತಪ್ಪು, ನನ್ನ ಕೈಯಲ್ಲಿ ಮಾಡಿಸ್ತು. ನನ್ನನ್ನು ಕರ್ಕೊಂಡೋಗಿ ಅಂತ ವ್ಯಕ್ತಿಗಳ ಜೊತೆಯಲ್ಲಿ ಇಡ್ತು. ಈಗ ನಾವ್ ಹೇಳೋದು, ಎದುರುಗಡೆ ಒಂದ್ ಸರಿ ಇಲ್ಲ ಸಾರ್, ಏನು ಶುದ್ಧ ಒಳ್ಳೆ ಏನೂ ತಪ್ಪು ಮಾಡದ ವ್ಯಕ್ತಿಯನ್ನ ನಮ್ಮ ಜೊತೆಲಿ ಇಡ್ಲಿಕ್ಕೆ ಅದೇನ್ ಜೈಲೇನು ನಮ್ಮ ಮನೆಯೋ? ಯಾರ್ಯಾರೋ ಜೈಲಿಗೆ ಬರ್ಲಿಕ್ಕಾಗಲ್ಲ, ಹೌದಲ್ವಾ? ನಾನು ಹೇಳೋದು ಏನ್ ಗೊತ್ತಾ, ಎಲ್ಲ ಎದುರುಗಡೆ ಅವನು ತಪ್ಪು, 14 ವರ್ಷದ ಶಿಕ್ಷೆ ಇರೋನು ನನ್ನ ಜೊತೆ ಅಲ್ಲ, ಅವನ್ ಸರಿ ಇಲ್ಲ. ಮರ್ಡರ್ ಮಾಡಿದವ್ ನನ್ನ ಜೊತೆಲಿದ್ದಾನೆ, ಅವನ್ ಸರಿ ಇಲ್ಲ. ತಪ್ಪು ಮಾಡಿದವನು, ಎಡವಟ್ಟು ಮಾಡಿದವನು ನನ್ನ ಜೊತೆಲಿದ್ದಾನೆ, ರೇಪ್ ಮಾಡಿದವನು ನನ್ನ ಜೊತೆಲಿದ್ದಾನೆ, ಮಾನಭಂಗ ಮಾಡಿದವನು, ಬೇರೆ ಬೇರೆ ಏನೇನು ಎಷ್ಟೋ ಇರ್ತವೆ.
ಈಗ ಅಲ್ಲಿಗೆ ಹೋದವರು ಯಾರು? ನಾವೇ. ನಮ್ಮಿಂದ ನಮ್ಮ ಜಾತಕದಲ್ಲಿ ಒಂದು ಸಣ್ಣ ದೋಷ. ಎದುರುಗಡೆ ಬಂದು ಕುತ್ಕೊಳ್ಳೋನು ಡಬಲ್ ದೋಷ ಇರೋನೆ. ಇನ್ನೂ ಒಂದು, ಒಬ್ಬ ಕುಡುಕ ನಿತ್ಯ ಬಾರಿಗೆ ಹೋಗ್ತಾನೆ, ಅವ್ನು ಕುಡಿಯೋದು ಇಷ್ಟೇ ಅಂತ ಇಟ್ಕೊಳ್ಳೋಣ. ಕೆಲವ್ರಿಗಿರುತ್ತೆ, ಇಷ್ಟೇ ಕುಡಿತಾರೆ. ಬಹುದೊಡ್ಡ ಪ್ರಸಿದ್ಧ ನಟ, ಚಾಮಿಂಗ್ ನಟ, ಇವತ್ತಿಗೂ 70ರ ಆಸುಪಾಸು. ಹಾಗೆ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾನೆ, ದಿನಕ್ಕೆ 2 ಕಟಿಂಗ್ ಇರುತ್ತೆ ಅಂತ ಹೇಳ್ತಾನೆ, ನೇರವಾಗಿ ಹೇಳ್ತಾನೆ. ಇದೆ, ಬೆಳಿಗ್ಗೆ ಎದ್ದು ಎಕ್ಸಸೈಸು, ವಾಕಿಂಗು, ಫಿಟ್ನೆಸ್ಸು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವಾಗ ಏನ್ ತಿನ್ಬೇಕು ಯಾವಾಗ ಏನ್ ತಿನ್ಬಾರ್ದು ಅನ್ನೋವಂಥ ನಿಯಮ ಹಾಕೊಂಡಿದ್ರೆ. ಅದಕ್ಕೆ ಐ ಆಮ್ ಜಸ್ಟ್ ಮೈಂಟೈನ್ ಮೈ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ. ಈಗ ನೀವು ಕುಡಿಯೋದು ಇಷ್ಟೇ. ಹೋಗಿದ್ದ ಜಾಗ ಯಾವುದು? ಕುಡುಕರ ಅಡ್ಡೆ. ಕುಡುಕರ ಅಡ್ಡೆ ಅಂತಾನೆ ಹೇಳೋದು ಅದನ್ನ. ಅದೇನು ದೇವಸ್ಥಾನದ ಇದು ಅಂತಾರ, ಇಲ್ಲ ಆಸ್ಪತ್ರೆದಂತಾರ? ಖಂಡಿತ ಇಲ್ಲ. ಇಲ್ಲ ಅದನ್ನ ಏನು ವಿದ್ಯೆ ಕೊಡೋ ಜಾಗ ಅಂತಾರ, ವೈದಿಕ ಜಾಗ ಅಂತಾರ. ಅದನ್ನ ಹೇಳೋದೇ ಕುಡುಕರ ಅಡ್ಡೆ. ಹೋದ್ವಿ, ನಮ್ಮ ಬಾಡಿಗೆ ನಾನೇ ತಗೊಳ್ಳೋಣ, ಒಂದಿಷ್ಟು ಕುಡ್ದೆ. ನನ್ನ ಎದುರುಗಡೆ ಕುಡಿಯೋನ್, ಇಷ್ಟು ಕುಡಿಯೋನ್ ಬಂದು ಕೂತಿರ್ತಾನೆ. ಇನ್ನೂ ಜಾಸ್ತಿ ಕುಡಿಯೋನ್ ಇರ್ತಾನೆ, ಇನ್ನು ಏನೇನೋ ಸೇವ್ಸೋನ್ ಇರ್ತಾನೆ. ಏನ್ ಸಾರ್ ಅವ್ನು ಹಂಗ್ ಕುಡಿತಾನೆ, ಅವನ್ ತಾಕತ್ತದು. ಬ್ಲೈಮ್ ಮಾಡೋ ಹಾಗಿಲ್ಲ. ಕುಡುಕ ಎಲ್ರು ಒಂದೇ. ಕುಡುಕ ಕುಡುಕ ಕುಡುಕ. ಇಷ್ಟು ಕುಡಿದ್ರು ಕುಡುಕ, ಅಷ್ಟು ಕುಡಿದ್ರು ಕುಡುಕ, ಇಷ್ಟು ತಪ್ಪು ಮಾಡಿದ್ರು ಕಳ್ಳ, 100 ರೂಪಾಯಿ ಕದ್ರು ಕಳ್ಳ, 100 ಕೋಟಿ ಕದ್ರು ಕಳ್ಳ. ದಟ್ಸ್ ಇಟ್. ಅವ್ನು ಸರಿ ಇಲ್ಲ, ಎದುರುಗಡೆ ಇರೋನು ಕುಡಿದ್ಬಿಟ್ಟೇನೋ ಮಾತಾಡ್ತಾನೆ, ಬೈತಾನೆ, ಕೆಟ್ಟ ಭಾಷೆ ಬೈತಾನೆ. ಈಗ ಹೇಳಿ, ತಪ್ಪು ಬಾರೋಂದ, ಲೈಸೆನ್ಸ್ ಕೊಟ್ಟ ಗೌರ್ಮೆಂಟ್ದ, ಇಲ್ಲ ಎದುರುಗಡೆ ನಮ್ ಜೊತೆ ಕೂತವಂದ, ಸರ್ವ್ ಮಾಡದವಂದ, ಮಾರದವಂದ, ಯಾರದ ತಪ್ಪು? ಓದೋಂದೇ ತಪ್ಪು. ಇಷ್ಟು ಕುಡಿತೇನೆ, ಅಲ್ಲಿ ಹೋಗಿದ್ದಾನೆ, ನಾವ್ ಎದುರುಗಡೆ ಅವ್ರನ್ನೇ ಬೈಯೋದು. ಅವ್ನು ಸರಿ ಇಲ್ಲ ಸರ್, ಕುಡಿದ್ಬಿಟ್ಟು ಕೈ ಹಾಕ್ಬಿಟ್ಟ ಸರ್, ನೀನು ನಾ ಜಾಗಕ್ಕೆ ಹೋಗೋಂದಿದ್ದೆ ಯಾರು? ಬಾಟ್ಲಿ ತಗೊಂಡು ಹೊಡೆದು ಬಿಟ್ಟ ಸರ್. ನೀವು ಕೇಳಿರ್ತೀರಿ ಕೆಲವೊಂದು ಕೇಸು, ಬ್ರೇಕಿಂಗ್ ನ್ಯೂಸ್ಗಳು ಬರ್ತಿರ್ತವೆ. ಯಾರ್ದೋ ದೊಡ್ಡವ್ರು ಬಂದ್ಬಿಡುತ್ತೆ, ಚಿಕ್ಕವ್ರಿಗೆ ಬರಲ್ಲ ಬಿಡಿ. ಅವ್ನ ಪಾಪ ಕಷ್ಟಪಟ್ಟು ಏನೋ ಒಂದು ಅವನ್ ಮನಶಾಂತಿಗೋ, ಇನ್ನೊಂದು ಮನಸ್ತೃಪ್ತಿಗೋ, ಖುಷಿಗೋ, ಸಮಾಧಾನಕ್ಕೋ ಅಲ್ಲಿ ಹೋದ. ತಾಗೋ ನೈಟ್ 12 ಗಂಟೆವರೆಗೂ ಪಾರ್ಟಿ ಮಾಡಿದ್ರು, 1 ಗಂಟೆವರೆಗೂ ಪಾರ್ಟಿ ಮಾಡಿದ್ರು ಅಂತ. ಬೇರೆಯವ್ರು ಯಾರಾದ್ರೂ ಮಾಡಿದ್ರೆ ಅದು ಸುದ್ದಿನೇ ಆಗಲ್ಲ. ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋರು ಏನೋ ಒಂದು ಖುಷಿಗೋ, ಸ್ನೇಹಿತರ ಜೊತೆ ಕುಡಿದ್ನೋ ಇಲ್ವೋ, ಆ ಜಾಗಕ್ಕೆ ಹೋಗಿದ್ದೆ ತಪ್ಪು. ಫಸ್ಟ್ ಆಫ್ ಆಲ್ ಎದುರುಗಡೆ ಅವ್ನ್ ಸರಿ ಇಲ್ಲ, ತೆಗೆದಿದ್ದವನ್ ಸರಿ ಇಲ್ಲ, ಸರ್ವ್ ಮಾಡಿದವನ್ ಸರಿ ಇಲ್ಲ, ಕೊಟ್ಟವನ್ ಸರಿ ಇಲ್ಲ, ಕೊಡಿಸ್ದವನ್ ಸರಿ ಇಲ್ಲ, ಪಾರ್ಟಿ ಕೊಟ್ಟವನ್ ಸರಿ ಇಲ್ಲ. ಅದೆಲ್ಲ ಮಾತಾಡೋ ಆಗಿಲ್ಲ. ಪೊಲೀಸರು ಬಂದ್ರು, ಅರೆಸ್ಟ್ ಮಾಡಿದ್ರು, ಕರ್ಕೊಂಡ್ ಬಂದ್ರು. ನಾನು ಅಷ್ಟು ಕುಡ್ದೆ ಇಲ್ಲ, ನಾವು ದಂಡನೆಗೆ ಅರ್ಹರೇ. ನಾವೇನ್ ಮಾಡ್ತೀವಿ ಗೊತ್ತಾ? ಎದುರುಗಡೆಯ ವ್ಯಕ್ತಿಯನ್ನೇ ದೂಷಿಸುವುದು. ಕರ್ಕೊಂಡು ಹೋದವನನ್ನ ಇಲ್ಲ ಅಲ್ಲಿ ಸರ್ವ್ ಮಾಡಿದ, ಅವನೇ ಹಾಕ್ಬಿಟ್ಟ ಸರ್, ಅವನೇ ಕುಡಿಸ್ಬಿಟ್ಟ ಸರ್, ಜಾಸ್ತಿ ಕುಡಿದ್ಬಿಟ್ಟೆ ಸರ್. ಇಲ್ಲ ಅಂದರೆ ನಮ್ಮ ಜಾತಕದಲ್ಲಿ ದೋಷವಿದ್ದರೆ ನಾವು ಹೋಗಿ ಅಂತ ಜಾಗ, ಅಂತ ಸ್ಥಳ, ಅಂತ ವ್ಯಕ್ತಿ, ಅಂತ ಪರಿಚಯ, ಅಂತ ವ್ಯವಹಾರ, ಇವುಗಳೇ ನಮ್ಮನ್ನ ಲಾಕ್ ಮಾಡಿ ಇಡಿಸ್ತಕ್ಕಂಥದ್ದು. ಸೊ ಯಾರದೇ ಸ್ತ್ರೀಯರ ಜಾತಕದಲ್ಲಿ ಗುರು ವಕ್ರನಿದ್ದರೆ ನಿಮಗೆ ನೆಮ್ಮದಿ ಎನ್ನುವುದು ಎಂದಿಗೂ ಸಿಗಲ್ಲ. ಬಿ ರೆಡಿ ಫಾರ್ ದ್ಯಾಟ್. 100%. ಅಲ್ಲೆಲ್ಲೋ ಬೇಡದ ವಿಚಾರ, ನಿಮ್ಮದನ್ನು ಸುಖವಾಗಿ ಅನುಭವಿಸಲು ಆ ಜ್ಞಾನಕಾರಕ ಗುರು ವಕ್ರನಾದರೆ ನಿಮಗೆ ಕೊಡುವುದಿಲ್ಲ. ಅದಕ್ಕೆ ಜಾತಕ ಪರಾಮರ್ಶೆ ಮಾಡಿಸಿಕೊಳ್ಳಿ ವೈದಿಕವಾಗಿ ಮದುವೆಗೆ ಮೊದಲೇ. ಅಲ್ಲೊಂದು ಎಳೆದಾಟ ಆಗಿದೆ, ವಿಘ್ನ ಆಗಿದೆ, ತೊಂದರೆ ಆಗಿದೆ, ದೂಷಿಸುತ್ತಾ ಕುಳಿತುಕೊಳ್ಳಬೇಡಿ. ನನ್ ಮಾತು ಕೇಳಿ, ಹೇಳ್ತಿದ್ದೀನಿ. ಅದಕ್ಕೆ ಹೇಳೋದು, ಜಾತಕ ಕೇಳಲಿಕ್ಕೆ ಗುಂಡಿಗೆ ಬೇಕು, ಆ ಧೈರ್ಯ ಬೇಕು, ಅಷ್ಟೈರ್ಯ. ಇದಿಲ್ಲ ಅಂದ್ರೆ ಬಿಟ್ಬಿಡಿ ಕೊಡೋ ಅಂತ ಹೇಳ್ತಾರೆ. ಆ ಮಗು ನೋಡ್ಬೇಕು, ನಾನು ಕೆಲಸ ಹೋಗ್ಬಿಡ್ತೀನಿ. ನಾನು ಹೇಳಿದೆ CM ಪೋಸ್ಟ್ ಹೋಯ್ತಾ ಅಂದೆ. ಇಲ್ಲ ಯಾವ್ದಾದ್ರು ಕಂಪ್ನಿ CEO ಪೋಸ್ಟ್ ಹೋಯ್ತಾ, ತುಂಬಾ ದೊಡ್ಡದಾದಂತ ಗೆಜೆಟೆಡ್ ಆಫೀಸರ್ ಪೋಸ್ಟ್ ಹೋಯ್ತಾ? ಇಲ್ಲ ಸರ್, ಮದುವೆ ಎಲ್ಲ ಫಿಕ್ಸ್ ಆಗಿತ್ತು, ನಾವೊಂದು ಸೀರೆ ಒಡವೆ ಅಂತ ತಗೊಳಕ್ ಹೋದ್ವಿ. ಹುಡುಗನ ತಾಯಿಯೋ ತಂದೆಯೋ ಹುಡುಗಿಯನ್ನ
ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ, ಬಾಮ್ಮ ನೋಡು ಅಂತ. ಆಗ ಪಾಪ ಗಾಬರಿ, ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ಪಾಪ ಗೊತ್ತಿಲ್ಲ, ಪಾಪ ನಮ್ ತಾಯಿ ಜೀವ ಹಿಂಗ್ ಶೇಕ್ ಆಗಿದೆ ಅಷ್ಟೇ. ಹುಡುಗಿಗೆ ಏನೋ ಪ್ರಾಬ್ಲಮ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಇಲ್ದಿದೆ, ಅದೆಲ್ಲ ಅಲ್ಲ, ಅಲ್ಲಿತ್ತು. ಅದನ್ನೇ ಮೊದಲೇ ಹುಡುಕಬೇಕು ಅನ್ನೋದು. ಗುರು ವಕ್ರನಿದ್ದಾನೆ ಅಂದಿದ್ದೆ ಅವ್ರಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮೊದಲು ಒಂದು ಸೆಟಲ್ಮೆಂಟ್, ಒಂದು ಕಾರ್ಯ, ಒಂದು ಕೆಲಸ, ಕಾರ್ಯಕ್ಷೇತ್ರ, ಏನಾದ್ರೂ ಕಲ್ಸೋದು, ತಿಳಿಸೋದು. ಗುರು ಚೆನ್ನಾಗಿದ್ರೆ ಎಲ್ಲಿದ್ರು ಹೇಗಿದ್ರು ಕರ್ಕೊಂಡ್ ಬಂದು, ಎಷ್ಟೇ ದಾರಿ ತಪ್ಪಿದ್ರು ಆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ನಿಲ್ಸುತ್ತೆ, ಆ ಪ್ರಸಾದ ಕೊಡಿಸುತ್ತೆ, ದೈವ ಪ್ರಸಾದ ಕೊಡಿಸುತ್ತೆ. ಗುರು ಕೆಟ್ಟಿದೆ ಅಂತ ಇಟ್ಕೊಳ್ಳಿ, ನೀವ್ ಎಷ್ಟೇ ದೈವ ಪ್ರಸಾದ ಪ್ರಯತ್ನ ಮಾಡಿದ್ರು ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಲಗಚ್ಚು ಪ್ರಸಾದದ ಜಾಗದಲ್ಲಿ ನಿಲ್ಸುತ್ತೆ. ಅದರಿಂದ ಬ್ಲೇಮ್ ಮಾಡ್ತಾ, ಹೌದು ಜಾತಕ, ಅದಕ್ಕೆ ವೈದಿಕವಾಗಿ ಪರೀಕ್ಷೆ ಮಾಡ್ಕೊಳ್ಳಿ. ಎಲ್ಲೂ ಕುಟುಂಬ ಸುಖವಿಲ್ಲ, ಮುಖ್ಯವಾಗಿ ಗಂಡನ ಬಳಿ ಅನುರಾಗವಿಲ್ಲ, ಗಂಡನಿಲ್ಲ, ಬಿಟ್ಟು ಹೋಗಿದೆ, ಡೈವರ್ಸ್ ಆಗಿದೆ, ವಿಚ್ಛೇದನ ಆಗಿದೆ, ಆ ಮಟ್ಟಕ್ಕೆ ತಂದು ನಿಲ್ಸಿಟ್ಟಿದೆ. ಎದುರುಗಡೆ ಇರುವ ವ್ಯಕ್ತಿಯನ್ನು ನಿಂದಿಸಬೇಡಿ. ನೋ ಅಲ್ಲ, ಬೇಜಾರು ಮಾಡ್ಕೋಬೇಡಿ. ನಿಮಗ್ ನೋವು ಕೊಡ್ಬೇಕು, ಬಾಧೆ ಕೊಡ್ಬೇಕು, ನಿಮಗ್ ಸಂಕಟ ಕೊಡ್ಬೇಕು ಅಂತ ಆತ ಪ್ಲಾನ್ ಮಾಡಿ ನಿಮ್ಮನ್ನ ಮದುವೆ ಆಗಿದ್ದಾನ? ಯೋಚನೆ ಮಾಡಿ ನೋಡಿ. ಅಲ್ಲಿತ್ತು. ಕುಂತಿದೇವಿಯ ಜಾತಕವು ಅದೇ ರೀತಿಯೇ. ತನ್ನದು ದಡ ಸೇರ್ತು ಅಂದಾಗೆಲ್ಲ ಬಿರುಗಾಳಿ. ಗೊತ್ತಿಲ್ಲದ ವಯಸ್ಸು, ದೂರ್ವಾಸರ ಒಂದು ಮಂತ್ರಾನುಷ್ಠಾನ, ಅಮ್ಮ ನೀನ್ ಈ ರೀತಿ ಮಾಡ್ಕೋಬಹುದು ಅಂತ. 5 ಬಾರಿ, ಅದು 5 ಬಾರಿ. ಮೊದಲನೇ ಬಾರಿ ಕರ್ಣ, 2ನೇ ಬಾರಿ ಧರ್ಮರಾಯ, 3ನೇ ಬಾರಿ ಭೀಮ, 4ನೇ ಬಾರಿ ಮಧ್ಯಮ ಪಾಂಡವ ಅಂತ ಏನ್ ಹೇಳ್ತೇವೆ ಅರ್ಜುನ, 5ನೇ ಬಾರಿ ಒಂದೇ ಬಾರಿಗೆ ಅಶ್ವಿನಿ ದೇವತೆಗಳು, ಮಾದ್ರ ದೇಶದ ಯುವರಾಣಿ. ಇಲ್ಲೂ ಮಾಡಿಕೊಂಡಂತ ಎಡವಟ್ಟು ದೂರ್ವಾಸರಿಗೆ ಹೇಗೆ ಸೇವೆ ಮಾಡೋದು ಅಂತ ಭಯದಲ್ಲೇ ಭೋಜರಾಜ ಮಗಳನ್ನ ಕಳಿಸ್ತಾನೆ. ಚಿಕ್ಕ ಮಗು ಅಲ್ವಾ, ಕುಮಾರಿ ಅಲ್ವಾ, ಮಕ್ಕಳೇನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡವರು ಹೊಟ್ಟೆಗೆ ಹಾಕೋತಾರೆ. ಆ ಮನುಷ್ಯ ಎದ್ರೆ ತಪ್ಪು, ನಿಂತ್ರೆ ತಪ್ಪು, ಕೂತ್ರೆ ತಪ್ಪು, ಮಾತಾಡಿದ್ರೆ ತಪ್ಪು, ಕೆಮ್ಮಿದ್ರೆ ತಪ್ಪು, ಕಳಿಸಿದ್ರೇನೆ ತಪ್ಪು. ಅಯ್ಯಯ್ಯೋ, ಅಂಥದ್ರಲ್ಲಿ ದೂರ್ವಾಸರನ್ನ ಸಮಾಧಾನ ಮಾಡೋದು ಹೇಗೆ ನೋಡಿ. ಅಲ್ಲೊಂದು ದೇವಿ ಶಕ್ತಿ, ದೇವಿ ಭಾಗವತ ಅನ್ನೋದು ಅದನ್ನೇ, ಅಮ್ಮನವರ ಆ ಒಂದು ಆಧ್ಯಾತ್ಮಿಕತೆ ಶಕ್ತಿ ಅಲ್ಲಿಗೆ ಕಳಿಸೋದು. ಮುಂದಕ್ಕೆ ನಡೆಯುವ ವಿದ್ಯಮಾನಗಳಿಗೆ ಈಗಿನಿಂದಲೇ ಜೋಡಿಸ್ತಾ ಬಂದಿರುತ್ತೆ. ಮಂತ್ರ ಏನೋ ಕೊಟ್ಟೋದ್ರು, ಸೇವೆ ಮೆಚ್ಚಿಬಿಟ್ಟು ಆ ಪುಟ್ಟ ಮಗು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತು, ಅಬ್ಬಾ ತಾಯಿ ಜೀವ ಅಂತ. ಯಾವ ಉದ್ದೇಶವಿತ್ತು ದೇವಿ ಮಾಯೆ, ದೂರ್ವಾಸರಿಂದ ಮಂತ್ರೋಪಾಸನೆ ಆಗಿಬಿಡ್ತು. ಈ ಮಗು ಒಂದು ಕಾಲಘಟ್ಟದಲ್ಲಿ ಬಿಸಿ ರಕ್ತ, ಹುಡುಗಾಟಿಕೆಯ ರಭಸದಲ್ಲಿ ಸೂರ್ಯೋದಯ, ಆಗಿನ ಕಾಲದ ಕ್ಷತ್ರಿಯ ಸ್ತ್ರೀಯರಿಗಿತ್ತು. ಸೂರ್ಯೋದಯಕ್ಕೆ ದೋಳ್ಬೇಕಿತ್ತು, ತಾಲೀಮ್ ಮಾಡಬೇಕಿತ್ತು, ಭರತನಾಟ್ಯ, ಹಾಡು, ಇನ್ನೊಂದು ದೇವಪೂಜೆ, ಶಿವಪೂಜೆ, ಪಾರ್ವತಿ ಪೂಜೆ, ದುರ್ಗಾ ಪೂಜೆ, ಗೌರಿ ಪೂಜೆ, 1-2 ಅವ್ರಿಗೆ ಹೇಳ್ಕೊಡೋರು. ಬೆಳಿಗ್ಗೆ ಎದ್ದು ಆ ನದಿ ಸ್ನಾನಕ್ಕೆ ಹೋದಾಗೆಲ್ಲ ಗಂಗಾ ನದಿ ತೀರದಲ್ಲಿ ಆ ಸ್ವಾಮಿ ಸೂರ್ಯದೇವರನ್ನ ನೋಡ್ತಾ ಆಕೆ ಆಕರ್ಷಿತ. ಎಷ್ಟು ಮುದ್ದಾಗಿ ಬರ್ತಾನೆ, ಸೂರ್ಯಾಸ್ತಮಾನ ಎಷ್ಟು ಮುದ್ದಾಗಿ ಬರ್ತಾನೆ. ಮಠ ಮಧ್ಯಾಹ್ನ ರಾಜಕುಮಾರಿಯರನ್ನ ಹೊರಗಡೆ ಕಳಿಸೋಲ್ಲ. ಅಂತಃಪುರ ದಿಗ್ಬಂಧನ. ಚಕ್ರವರ್ತಿಯ ರಾಜನ ಮಗಳು, ಆಕೆಗೆ ಬೇಕು ಮಠ ಮಧ್ಯಾಹ್ನ ಹೊರಗಡೆ ಬಂದು ಸೂರ್ಯ ನೋಡಕ್ಕೆ. ತನಗೇ ಗೊತ್ತಿಲ್ಲದೆ ಆಕರ್ಷಣೆಗೆ ನೋಡಿ ದೇವಿ ಮಾಯೆ. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಹೇಳ್ತೇನೆ ಮುಂದಿನ ಭಾಗಕ್ಕೆ. ತಾಯಿ ಜೀವ ಆಕರ್ಷಿತಳಾಗಿ ಸೂರ್ಯದೇವರ ಹೆಸರಿನಲ್ಲಿ ಮಂತ್ರ ಜಪ ಮಾಡಿಯೇ ಬಿಟ್ಲು. ಬಂದೇ ಬಿಟ್ಟ ಸೂರ್ಯದೇವ. ಮುದ್ದಾಗಿದ್ದೀಯ, ಹಾಗೆ ಮಾತಾಡಿದ್ಲು. ಸೂರ್ಯದೇವನು ಮಾತಾಡ್ದ. ಅಲ್ಲೊಂದು ಅನುರಾಗದ ಭಾವ. ಗೊತ್ತಿಲ್ಲ, ವಯಸ್ಸಿಗೆ ಆಗತಾನೆ ವಯಸ್ಸಿಗೆ ಬಂದಿರತಕ್ಕಂತ ಕುಂತಿದೇವಿ, ಏನೂ ಗೊತ್ತಿಲ್ಲದ ವಯಸ್ಸು, ಆ ಹುಡುಗಾಟಿಕೆಯ ಬಿರುಸು. ಅಲ್ಲೊಂದು ವಯಸ್ಸು ಬಂದಾಗ, ಬಿಸಿ ಯೌವನ ಬಂದಾಗ ನೋಡಿದ್ದೆಲ್ಲ ಅಂದವಾಗಿ ಕಾಣಿಸುತ್ತೆ. ನೋಡಿದ್ದಿಲ್ಲ ಅಂದ.
ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವ್ರು ಕೆಟ್ಟವ್ರು ಅಷ್ಟೇ. ಗೊತ್ತಿಲ್ಲ ಆ ಅಂಧಗಾರ ಸೂರ್ಯದೇವನಿಗಿಂತ ಅಂದವ, ಆ ಆಕರ್ಷಣೆ, ಆ ಚಂದ, ಆ ಬೆಳಕು ತಗೋ. ಸೂರ್ಯದೇವ ಹೇಳ್ದ, ಬರೋದ್ ಬಂದಿದ್ದೀನಿ ನಮ್ಮ ಪ್ರೀತಿ ಮಾಡಿದಿ ಅಂತ ಹೇಳ್ತೀಯಲ್ವಾ, ತಗೋ ಒಂದು ಅಪ್ಪಿಗೆ ಡನ್. ದೇಹಾಕರ್ಷಣೆ, ಗರ್ಭದಾನ, ಹೊರಟೇ ಹೋದ. ಗೊತ್ತಿಲ್ಲ ಆಕೆಗೆ ತನ್ನ ದೇಹದಲ್ಲಿ ಆಗುತ್ತಿರತಕ್ಕಂಥ ಬದಲಾವಣೆಗಳು. ಗಾಬರಿ ಆದ್ಲು. ಅಂತಃಪುರದ ದೊಡ್ಡ ಸಖೀರು ಅಂತಿರ್ತಾರೆ, ಇದೇನು ಇದೆತ್ತ, ಇದೇನು ಮಾಡೋದು ದಿಕ್ಕು ತೋಚದ ಸ್ಥಿತಿಯಲ್ಲಿ ಒಂದ್ ಸಣ್ಣ ಮಾತುಕತೆ. ಎಲ್ಲತ್ರ ಹೇಳ್ಕೊಳಕ್ಕಾಗಲ್ಲ. ಯುವರಾಣಿ ಅಷ್ಟೇ, ಮುಗಿದೋಯ್ತು ಮರ್ಯಾದೆ. ಮಾಡಿಟ್ಕೊಂಡಿದ್ದೀಯಲ್ಲೇ, ಏನು ಮಾಡ್ಕೊಂತೀನಿ, ಏನು ಮಾಡೋದು ಗೊತ್ತಿಲ್ಲ, ಕೈ ಮೀರಿ ಹೋಗಿದೆ. ಗರ್ಭ ತೆಗೆಯೋ ಇಲ್ಲ, ಹೊಟ್ಟೆಲ್ ಪಿಂಡ ಬೆಳೀತಿದೆ. ಏನು ಮುಚ್ಚಿಟ್ಟು ಪಿಂಡ ಅನ್ನೋದು ಸ್ತ್ರೀಯರಿಗಿರೋ ಶಾಪ, ವರ ಕೂಡ ಅದು. ಎಲ್ಲರಿಗೂ ಸೃಷ್ಟಿ ಮಾಡುವ ಶಕ್ತಿ ಭಗವಂತ ಕೊಟ್ಟಿಲ್ಲ. ಅದು ಒಂದು ಗರ್ಭದಾನ ಮಾಡುವಾಗ ಕಡಿಮೆ ಅಂದ್ರೆ 1.5 ಕೋಟಿಯಷ್ಟು ಗಂಡಸಿನ ಆ ವೀರ್ಯಾಣು ತೇಜಸ್ಸು ಪ್ರವೇಶ. ಅವಳೆಲ್ಲದರಲ್ಲಿ ಯಾರೋ ಒಬ್ಬನನ್ನ ಗರ್ಭಕೋಶ ಒಳಗಡೆ ಬಿಟ್ಕೊಳ್ಳುತ್ತೆ. ಅಲ್ಲೊಂದು ಪಿಂಡ. ಎಲ್ರೂ ಹೋದ್ರೆ ಏನಾಗಬಹುದು ಯೋಚನೆ ಮಾಡಿ ನೋಡಿ. ಆಗುತ್ತಾ? ಸೃಷ್ಟಿಯ ವಿಸ್ಮಯತೆ ಇವತ್ತಿಗೂ ಅಗೋಚರವಾಗಿ ಕುಳಿತಿರತಕ್ಕಂಥ ಒಂದು ಅದ್ಭುತ ಬ್ರಹ್ಮಾಂಡ ಅಂದ್ರೇನೆ ಆ ಒಂದು ಗರ್ಭಕೋಶ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದನ್ನ ಮಾತ್ರ ಬಿಟ್ಕೊಳ್ಳುತ್ತೆ ನೋಡಿ. ಬೈ ಚಾನ್ಸ್ 2, ಬೈ ಚಾನ್ಸ್ 3, ಬೈ ಚಾನ್ಸ್ 4. ಅಪರೂಪ ಇದೆಲ್ಲ. ಟ್ವಿನ್ಸು, ಟ್ರಿಪ್ಲೆಟ್ಸು ಇದೆಲ್ಲ ಮಾತಾಡ್ತೀವಲ್ವಾ. ನಾನು ನೋಡಿದ್ದೆ ಒಂದು ತಾಯಿ ಜೀವ, ಗಂಡ ಹೆಂಡತಿ ಇಬ್ರು 2 ಮಕ್ಳು ಇಟ್ಕೊಂಡಿದ್ದಾರೆ. ನನಗಾಗಿ ಒಬ್ಬೊಬ್ಬ ಅಂದ್ರೆ ಒಂದು 17-18 ವರ್ಷ. ಆಗ್ಲೇ ಜಾತಕದ ಒಂದು ಪರಾಮರ್ಶತೆಯಲ್ಲಿ ಏನು ಶಕ್ತಿ ಇದು ಅಂತ ಹಾಗೇ ಕೂತ್ಬಿಟ್ಟೆ. ತಡಿಲಿಕ್ಕಾಗ್ಲಿಲ್ಲ. ಆ ಮಕ್ಕಳು ಅಷ್ಟು ಮುದ್ದು ಮಕ್ಕಳೆಲ್ಲ ಮುದ್ದೆ. ಕ್ರೈಸ್ತ ಬಂಧುಗಳು, ಅವ್ರಿಗೆ ಮದುವೆ ಆಗಿ ಒಂದು 8 ವರ್ಷ ಮಕ್ಕಳಾಗಿರ್ಲಿಲ್ಲ. ಹಾಗೆ ಆಗುತ್ತೆ. ವಿಚಿತ್ರವಾದಂಥದ್ದು ಒಂದು ಫಲಿತ ನಡೆಯುತ್ತೆ. ಈ ತರದೊಂದು ಚರ್ಚಿನಲ್ಲಿ ಈ ತರದೊಂದು ಮಾಡ್ತಾ ಬನ್ನಿ ಅಂತ ಏನೋ ಒಂದು ಹೇಳಿದ್ ನೆನಪು. ನಂಬೋಲ್ಲ ನೀವು. ವಿಸ್ಮಯ. 4 ಮಕ್ಕಳು. ತಡಿಲಾರ್ದೆ ಕೇಳಿಬಿಟ್ಟೆ, ನನ್ಗೊಂದ್ ಮಗು ಕೊಟ್ಟು ಬಿಡ್ತೀರಾ ಸಾಕೋತೀನಿ ಅಂತ. ಅಂತ ತಾಯಿ ಜೀವ. 4 ಮಕ್ಕಳ್ರಿ. ತಂದೆನೂ 2 ಮಕ್ಳು ಇಟ್ಕೊಂಡಿದ್ದ, ತಾಯಿನೂ 2 ಮಕ್ಳು ಇಟ್ಕೊಂಡಿದ್ದ. ನೋಡಿ ರವಿಶಂಕರ್ ಅಂತ. ಐ ವಾಸ್ ಮೆಸ್ಮರೈಸ್ಡ್. ದೇವಿ ಶಕ್ತಿ. ನನ್ನದಲ್ಲ, ವಾಗ್ದೇವಿ ಶಕ್ತಿ. ಇರ್ಲಿ, ಯಾರಿಗೋ ಅಂಥದ್ದೊಂದು ವಿಸ್ಮಯ ನಡೆಯುತ್ತೆ. ಕುಂತಿಗೂ ಅದೇ ತರ ನಡೆದಿತ್ತು. ಗಾಬರಿ ಆಗ ತಾನೇ ವಯಸ್ಸಿಗೆ ಬಂದಿರೋ ಪುಟ್ಟಮ್ಮ, ಕಂದಮ್ಮ, ಆತ ಚಿಕ್ಕ ಮಗುನೂ ಅಲ್ಲ, ಈತ ಕಡೆ ದೊಡ್ಡವಳು ಅಲ್ಲ ಅನ್ನತಕ್ಕಂಥ ಭಾವ. ಕಡೆಗೆ ಹುಟ್ಟಿದ ಮಗುವನ್ನ ದೊಡ್ಡ ಪೆಟ್ಟಿಗೆ ಮಾಡಿಸಿ, ಮುಳುಗದಂತಹ ಒಂದು ಪೆಟ್ಟಿಗೆ ಏನಾದ್ರೂ ಸರಿ, ತುಂಬಾ ಒಡವೆಗಳನ್ನ ಇರಿಸ್ತಾಳೆ, ನದಿಲ್ ತೇಲ್ಬಿಡ್ತಾಳೆ. ಆ ನೋವು ಜೀವನ ಪರ್ಯಂತ. ಮದುವೆ ಆಗುವವರೆಗೂ ಆ ನೋವು ಹಾಗೆ, ಯಾರಿಗೂ ಹೇಳಿಲ್ಲ. ಮುಚ್ಚಿಟ್ಟಂತ ಕದ್ದ ಬಸಿರು, ಕಳ್ಳತನದ ಬಸಿರು. ಹೇಗಿರುತ್ತೋ ಒಂದು ತಾಯಿ ಜೀವ ಮಗುನ್ ಬಿಟ್ಟು. ತಾಯಿನೇ ಅಲ್ವಾ. ಯಾವ ತಾಯಿ ತನ ಮಗುನ್ ಬಿಟ್ಟಿರ್ತಾಳೆ. ಈ ಕಲಿಯುಗಕ್ಕೆ ಬಿಡಿ, ಬೇರೆ ಏನೇನೋ ಮಾಡ್ತಾರೆ. ಯಾವ ತಾಯಿ ತಂದೆ ಮಗಳನ್ನ ಬಿಟ್ಟಿರೋಲ್ಲ. ಮಕ್ಕಳನ್ನ ಏನಾದ್ರು ದಂಡಿಸ್ತಾರೆ, ಬೈತಾರೆ ಅಂದ್ರೆ ಅದೊಂದು ಪ್ರೀತಿ ಅನ್ನೋ ಒಂದು ರೂಪ ಅಷ್ಟೆ. ಕಣ್ಣೀರೇ, ನಿತ್ಯ ಕಣ್ಣೀರೇ. ಕುಂತಿದೇವಿಗೆ ಗುರು ವಕ್ರ ಇದ್ರೆ ಹೀಗೆ ಏನೋ ಒಂದು ಮೊದಲು ನಿಮ್ಮಿಂದ ತೆಗೆದಿಟ್ಟಿರುತ್ತೆ. ತಂದೆಯನ್ನ, ಎಲ್ಲ ತಾಯಿಯನ್ನ, ಕುಟುಂಬವನ್ನ, ಒಡ ಹುಟ್ಟಿದವರನ್ನ, ವಿದ್ಯೆಯನ್ನ, ಕೆಲಸವನ್ನ, ಏನೋ ಪರೀಕ್ಷೆಗಳು ಚಿಕ್ಕದರಿಂದಲೇ ಆರಂಭ ಆಗಿಬಿಟ್ಟಿರುತ್ತದೆ. ಗುರು ವಕ್ರ ನೆನಪಿಟ್ಟುಕೊಳ್ಳಿ. ಸರಿ, ದಡ ಸೇರ್ತಿ ಏನೋ ಆ ನೋವಲ್ಲಿರ್ಬೇಕಾದ್ರೆ, ತುಂಬಾ ಅಂಧಗಾರನಂತೆ ಪಾಂಡು ಮಹಾರಾಜ. ತಗೋ ಮದುವೆ. ಅವನಿಗೆ ಪಾಂಡು ಕಾಯಿಲೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್. ಹುಟ್ಟುವಾಗಲೇ ಆತನ ತಾಯಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಎಡವಟ್ಟಿಗೆ ಹುಟ್ಟಿದಂಥದ್ದು. ಜ್ವರದಲ್ಲಿ ಗರ್ಭದಾನ ಆಗಬಾರದು ಸ್ತ್ರೀಗೆ. ನೋಡಿ, ನಮ್ಮ ವೈದಿಕ ಪುರಾಣಗಳು ಸುಮ್ಮನೆ ಅಲ್ಲ. ಒಂದು ಸ್ತ್ರೀ ಗರ್ಭದಾನ ಮಾಡಿಸಿಕೊಳ್ಳುವ ಆ ತಾಯಿ ಜಗನ್ಮಾತೆ, ಏನೂ ಇಲ್ಲ, ಒಂದು ಜಮೀನಿದೆ. ನೀವು ಈ ಬಿಸಿಲಲ್ಲಿ ಮಳೆನೂ ಇಲ್ಲ, ನೀರು ಇಲ್ಲ, ಹೋಗ್ಬಿಡು ಬಿತ್ತನೆ ಹಾಕ್ಬಿಡ್ತೀನಿ ಅಂದ್ರೆ ಆ ಬೀಜ ಕರೆಕ್ಟಾಗಿ ಎಲ್ಲಿ ಬರುತ್ತೆ? ಗಿಡ ಎಲ್ಲಾಗುತ್ತೆ? ಸಸಿ ಎಲ್ಲಾಗುತ್ತೆ? ಮರ ಎಲ್ಲಾಗುತ್ತೆ? ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ.
ಎಲ್ಲೋ ಒಣಕೊಂಡು ಹುಟ್ಟಬೇಕೋ ಇಲ್ವೋ ಅಂತ ಒದ್ದಾಡಿ ಪೀಚಾಗಿ ಹುಟ್ಟುತ್ತೆ. ಹೌದಲ್ವಾ? ಒಂದ್ ಗಿಡಕ್ಕೆ ಒಂದ್ ಪುಟ್ಟ ಸಸಿಗೆ, ತುಳಸಿ ಸಸಿಗೆ ಸರಿಯಾಗಿ ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಒಣಗಿ ಒಂಥರ ಇರುತ್ತೆ. ಯೋಚನೆ ಮಾಡಿ ನೋಡಿ, ನಿತ್ಯ ಮನೆ ಮುಂದ್ಗಡೆ ನಾವ್ ಇಟ್ಟಿರ್ತೀವಲ್ವಾ, ಆ ರೀತಿ ಭಾವ ಕುಂತಿದೇವಿಗೆ. ಮದುವೆಯಾದ ಪಾಂಡು ಮಹಾರಾಜ ನೋಡೋಕ್ ಆನಂದಕರ ಅಂಧಕರ, ಅದ್ರ ಮೇಲೆ ಒಂದ್ ಶಾಪ ಬೇರೆ ತಗೊಂಡ. ನೋಡಿ, ಮದುವೆ ಆಗಿದ್ದಾಯ್ತು, ಸರಿ, ನೋವು ಮರೆತೆ, ಬಾ, ಇಷ್ಟು ಸೌಂದರ್ಯ ಇರತಕ್ಕಂತ ಆ ಕಾಲಕ್ಕೆ ಅಂತ ಅಂದ ಪಾಂಡು ಮಹಾರಾಜ. ಆತನ ಅಚ್ಚಚ್ಚು ರೂಪ ಅರ್ಜುನ ಅನ್ನತಕ್ಕಂಥ ಮಾತು. ಎಲ್ಲ ದಡ ಸೇರ್ತು ಅಂದ್ರೆ ದಿಡಿಲ್ ಅಂತ ಹೇಳ್ಬಿಟ್ಟು ಮಾದ್ರಿನ್ ಕರ್ಕೊಂಡು ಬಂದ. ನೋಡಿ, ಸವತಿಯನ್ನ, ಗುರು ವಕ್ರ ಇರೋರ್ಗೆ ಹೀಗೆ, ನಂದು, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ ಅನ್ನತಕ್ಕಂಥದ್ದು ದಡ ಸೇರೋ ಅಷ್ಟರಲ್ಲಿ ಈ ತರದೊಂದು ಅವಘಡ ಏನೋ ಅಂತಂದಿಡುತ್ತೆ. ಅಪವಿತ್ರ ಮೈತ್ರಿ, ಅಪವಿತ್ರ ಸಂಬಂಧ, ಅಪವಿತ್ರ ಕುಟುಂಬ, ಅಪವಿತ್ರವಾದಂತ ಅಪವಾದ, ಅವಮಾನ, ಯಾವುದೋ ಒಂದು ದುಡ್ಡು ಕಳ್ಕೊಳ್ಳೋದು, ಯಾವುದೋ ವ್ಯವಹಾರ ಮಾಡಿ ಪೆಟ್ಟು ತಿನ್ನೋದು, ಗಂಡ ಹೇಳ್ದಿದ್ರು ಹೋಗಿ ಮಾಡಿ ಎಡವಟ್ ಮಾಡ್ಕೊಳ್ಳೋದು. ಅಲ್ಲಿ ಗುರು ವಕ್ರನಿರ್ಬೇಕು. ಜಾಗ್ರತೆ. ಅವನು ಹೇಳೋದ್ ಕೇಳ್ತಿಲ್ಲ, ಗುರುವಕ್ರ. ಅವನು ಹೇಳೋದ್ ಮಾಡಲ್ಲ, ಗುರುವಕ್ರ. ನಿಮ್ ಜೊತೆಲಿ ಇರೋದ್ ಬಿಟ್ಟಿಲ್ಲ, ಗುರುವಕ್ರ. ನಿಮ್ ಮಕ್ಕಳು ನಿಮ್ ಜೊತೆಲಿಲ್ಲ, ಗುರುವಕ್ರ. ಎಲ್ಲಿ ಆ ತಾಯಿ ಜೀವಕ್ಕೆ ವನವಾಸ ಹೋದ್ರು ತಾನೆ ಮಕ್ಕಳು. 13 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ನೋಡಿ, ಒಂದು ಹಂತಕ್ಕೆ ಬಂತು ಅಂದಾಗೆಲ್ಲ ಹೊಡೆಯುತ್ತೆ ಗುರುವಕ್ರ. ಮಾದ್ರಿ ಬಂದ, ಸರಿ ಆಯ್ತು ಅನ್ನೋಷ್ಟರಲ್ಲಿ ಸೇರ್ಲೇಬಾರ್ದು ಗಂಡ ಹೆಂಡತಿ ಅನ್ನೋ ಒಂದು ಶಾಪ. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾನೆ, ಅವನಿಗೆ ಹಾರ್ಟ್ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ. ಅದೊಂದು ಋಷಿ ಶಾಪ ಇನ್ನೊಂದು ಲೆಕ್ಕಕ್ಕೆ. ವೈಜ್ಞಾನಿಕವಾಗಿ ಇದು ಏನು ಮಾಡೋದು? ಸರಿ, ಮಕ್ಕಳು ಮಾಡ್ಕೊ. ಆಗ ಹೇಳ್ತಾಳೆ, ನಮಗ್ ಮಕ್ಕಳು ಬೇಕಲ್ವಾ ಅಂತ ಹೇಳ್ಬಿಟ್ಟು ಪಾಂಡು ಮಹಾರಾಜ ಬೇರೆ ಏನು ದಾರಿ ಇಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ತನಗೆ ದೂರ್ವಾಸರು ಕೊಟ್ಟಿರ್ತಕ್ಕಂಥ ವರವನ್ನ ಹೇಳ್ತಾಳೆ. ಆದ್ರೆ ತಾನು ಮಾಡ್ಕೊಂಡು ಎಡವಟ್ಟು ಹೇಳೋಲ್ಲ. ಆಗ್ಲೇ ಈ ವರನ ಪ್ರಯೋಗ ಮಾಡ್ಬಿಟ್ಟಿದೀನಿ, ಆಗ್ಲೇ ಒಂದ್ ಮಗು ಹುಟ್ಟುಬಿಟ್ಟಿದ್ದಾನೆ, ಅವನನ್ನ ಬಿಟ್ಬಿಟ್ಟಿದೀನಿ, ಎಲ್ಲೋ ಹೇಳಲೇ ಇಲ್ಲ. ಸರಿ ಮಾಡ್ಕೊಂಡ್ ಆಯ್ತು ತಗೋ. ಧರ್ಮದೇವತೆಯ ಪೂಜೆ ಮಾಡಿ ಧರ್ಮರಾಯ ಹುಟ್ಟಿದ, ವಾಯುದೇವರ ಪೂಜೆ ಮಾಡಿ ಭೀಮ ಹುಟ್ಟಿದ, ಇಂದ್ರನನ್ನ ಪೂಜೆ ಮಾಡಿ ಅರ್ಜುನ ಹುಟ್ಟಿದ. ಹಬ್ಬ, ಸಮಾಧಾನ ಆಯ್ತು ಅಂದ್ರೆ ಬಂದ ಪಾಂಡು ಮಹಾರಾಜ. ನೋಡು, ನಿನ್ ಸವತಿಗೂ ಮಕ್ಕಳಾಗ್ಲಿ ನೋಡು ಎಷ್ಟು ಅಂತ ಸಹಿಸ್ಕೊತಾಳೆ. ಗುರುವಕ್ರ ಅಂದ್ರೆ ಹೀಗೆ, ನಿಮ್ಮನ್ನು ನೆಮ್ಮದಿಯಾಗಿರಲು ಪ್ರಕೃತಿ ಬಿಡುವುದಿಲ್ಲ. ಅಲ್ಲೂ ಸಹಿಸ್ಕೊತಾಳೆ. ಸರಿ ಆಯ್ತು, ಮಾಡೋದ್ ಮಾಡು, ಒಂದೇ ಸರಿ 2 ಮಕ್ಕಳು ಮಾಡಿಸ್ಬಿಡು. ಸರಿ, ಅಶ್ವಿನಿ ದೇವತೆಗಳ ಮಂತ್ರವನ್ನ ಆಕೆಗೆ ಕೊಟ್ಟು ಜಪ ಮಾಡೋ ವಿಧಾನ, ಮಂತ್ರಾನುಷ್ಠಾನ ಹೇಳ್ಕೊಡ್ತಾಳೆ ಕುಂತಿದೇವಿ. ತಗೋ, ಅಶ್ವಿನಿ ದೇವತೆಗಳ ಅಂಶದಿಂದ ನಕುಲ ಸಹದೇವರು ಹುಡ್ತಾರೆ ನೋಡಿ. ಸರಿ, ಅದಾಯ್ತು ಅಂದ್ರೆ ಎಲ್ಲಿ ರಾಜ್ಯ? ಅವ್ರು ಇದ್ದ ಕಾಡಲ್ಲಿ. ಈ ರೀತಿ ಯಾವುದೋ ಒಂದು ಅವ್ಯಕ್ತವಾಗಿರತಕ್ಕಂಥದ್ದು ನಿಮ್ಮನ್ನ ಪ್ರತಿ ಹೆಜ್ಜೆಯಲ್ಲೂ ಹುಡುಕಿ ತಗೊಬಂದ್ ನಿಲ್ಸುತ್ತೆ. ಗುರುವಕ್ರ ಈ ತರದ ಪದೇ ಪದೇ ಆಗ್ತಿದೆ. ಅವಮಾನ, ಅಪವಾದ, ಧನ ನಷ್ಟ, ಕುಟುಂಬ ನಷ್ಟ, ಪುತ್ರ ನಷ್ಟ, ದಾಂಪತ್ಯ ನಷ್ಟ. ಜಾಗ್ರತೆ, ಅದೊಂದು ಪರೀಕ್ಷೆಗಳು. ಅದನ್ನ ನಿಂದಿಸ್ಬೇಡಿ. ನಮ್ಮಮ್ಮ ಅಪ್ಪ ಕಲ್ಬಂಡೆ ಇಟ್ಬಿಟ್ರು, ತಲೆ ಮೇಲೆ ಚಪ್ಪಡಿ ಇಟ್ಟುಬಿಟ್ರು, ಈ ತರ ಮಾತಾಡ್ತಾರೆ. ತುಂಬಾ ಹೊರಟಾಗಿ ಮಾತಾಡೋನ್ನ ನೋಡಿದೀನಿ. ಹುಡುಗನ ಮನೆಯವ್ರು ಕೆಡಿಸ್ಬಿಟ್ರು ಸರ್, ಒಳ್ಳೆ ಕೆಲ್ಸದಲ್ಲಿ ಇದ್ಲು ನನ್ನ ಮಗಳು, ಮದುವೆ ಫಿಕ್ಸ್ ಮಾಡಿ ಕೆಲ್ಸ ಬಿಡಿಸ್ಬಿಟ್ರು ಸರ್. ಅಲ್ಲಿತ್ತು ಬೇರೆ ಇತ್ತು ದಾರಿ ಗಮ್ಯ ದೈವ ಒಂದ್ ಇಟ್ಟೇ ಇರುತ್ತೆ. ಒಂದ್ ತೆಗೆದಿದ್ರೆ 2 ಕೊಟ್ಟಿರುತ್ತೆ, ನಿಮಗ್ ಗೊತ್ತಿಲ್ಲ. ಒಂದು ತೆಗೆದಿದ್ದರೆ 2 ಕೊಟ್ಟಿರುತ್ತೆ ಪ್ರಕೃತಿ, ನಾವು ಗಮನಿಸೋಲ್ಲ ಅಷ್ಟೇ. ಇದು ಆಗತಕ್ಕಂಥ ಭಾವ. ಎಚ್ಚರಿಕೆ. ನಿಮ್ಗೇನೋ ಒಂದು ಶಕ್ತಿ ಕೊಟ್ಟಿದ್ದಾನೆ, ಅದನ್ನ ಗಮನಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಆಯ್ತ್ರೋ? ಅದರಿಂದ ಸರಿಯಾದ ವೈದಿಕರ ಹತ್ರ, ವೈದಿಕ ಆಚಾರ್ಯರ ಹತ್ರ ನಿಮ್ ಜಾತಕ ಪರಾಮರ್ಶೆ ಮಾಡಿ. ಗೊತ್ತಿಲ್ವಾ? ಒಮ್ಮೆ ಬನ್ನಿ. ಗುರುವಕ್ರನಿಗೆ ಶುಕ್ರನನ್ನ ಬಲಪಡಿಸ್ಬೇಕು, ಬುಧನನ್ನ ಬಲಪಡಿಸ್ಬೇಕು, ಚಂದ್ರನನ್ನ ತಂದು ನಿಲ್ಲಿಸ್ಬೇಕು. ಶಿವ ಬಲವಾಗಿಲ್ಲ, ಪಾರ್ವತಿ.
ಇವೆಲ್ಲ ಲೆಕ್ಕಗಳುಂಟು ಅಷ್ಟೇ, ಮಾಡೋಣಂತೆ. ತುಂಬಾ ಜನಕ್ಕೆ ಅದನ್ನ ದಾರಿ ಬದುಕು ಕಲ್ಸಿಟ್ಟಿದೆ, ಒಳ್ಳೇದಾಗಿದೆ. ಇಲ್ಲ, ತುಂಬಾ ಹಿರಿಯ ಆಚಾರ್ಯರ ಹತ್ರ ತೋರಿಸ್ಕೊಳ್ಳಿ, ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತ ಬೆಳಿಗ್ಗೆ 7:16 8:04 ತೊಂದರೆ ಕೊಡೋ ಆ ಒಂದು ಸಮಯ. ಕೆಲವರಿಗೆ ಎಲ್ರಿಗೂ ಒಂಥರ ಏನೋ ಮನೋ ವಿಚ್ಛಿನ್ನ ಆಗತಕ್ಕಂಥದ್ದು, ನಿಕ್ಷಿಪ್ತ ಆಗ್ತಂತರ, ತಟಸ್ಥ ಆಗ್ಬಿಡುತ್ತೆ, ಏನೋ ಗಲಿಬಿಲಿ, ಏನೋ ಗಡಿಬಿಡಿ, ಈ ತರದ್ದು. ಹಾಗೂ ಬೆಳಿಗ್ಗೆ 8:53 ಬೆಳಿಗ್ಗೆ 9:41 ಇರತಕ್ಕಂಥ ಈ ಒಂದು ಸಮಯದಲ್ಲಿ ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ಮುಖ್ಯ ಪ್ರಯಾಣ, ಮುಖ್ಯ ಜವಾಬ್ದಾರಿ, ಮುಖ್ಯ ಕಮಿಟ್ಮೆಂಟ್ಸ್, ಮುಖ್ಯ ಮಾತುಕತೆ ಇವುಗಳನ್ನ ಮಾಡದೇ ಇದ್ರೆ ತುಂಬಾ ಉತ್ತಮ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ತಾರಾಬಲ ಇರತಕ್ಕಂಥ ಒಂದು ನಕ್ಷತ್ರಗಳು ಯಾವುವು? ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರುದ್ರಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖಾ ನಕ್ಷತ್ರ, ಪೂರ್ವಾಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ ತಾರಾಬಲ ಇರತಕ್ಕಂಥ ಒಂದು ನಕ್ಷತ್ರಗಳು. ಅಂದ್ರೆ ನಿಮಗೆ ಈ ನಕ್ಷತ್ರಗಳು ಯಾರ್ಯಾರಿಗೆ ಹೇಳಿದೆನೋ ಅವರಿಗೆ ಅದ್ಭುತವಾದಂತ ಒಂದು ಫಲಿತಾಂಶ. ಇನ್ನು ಚಂದ್ರಬಲ ಯಾವ್ಯಾವ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ನೋಡೋಣ. ಮೊದಲಿಗೆ ಮೇಷರಾಶಿ. ರೇವತಿ ನಕ್ಷತ್ರ ಆಗಿರೋದ್ರಿಂದ ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವ. ಕೃತಿಕಾ ನಕ್ಷತ್ರಕ್ಕೆ ಆಗುತ್ತೆ ಟೆನ್ಷನ್ಸು. ಯಾಕಂದ್ರೆ ಚಂದ್ರ ಬುಧನ್ ಜೊತೆ ಅಲ್ಲಿದ್ದಂಗೆ ಗಲಿಬಿಲಿ ಮಾಡಿಸ್ಬಿಡ್ತಾನೆ. ಮುಖ್ಯವಾಗಿ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಜವಾಬ್ದಾರಿ ಈ ರೀತಿ ಇರತಕ್ಕಂಥವ್ರಿಗೆ ಒಂಚೂರು ಗಡಿಬಿಡಿಯೇ. ಆಮೇಲೆ ದಿಢೀರ್ ಇನ್ವೆಸ್ಟ್ಮೆಂಟು, ದಿಢೀರ್ ಪ್ಲಾನಿಂಗು, ದಿಢೀರ್ ಚೇಂಜಸ್ಸು, ವೃತ್ತಿ ಬದಲಾವಣೆ, ಉದ್ಯೋಗ ಬದಲಾವಣೆ, ವ್ಯವಹಾರ ಬದಲಾವಣೆ, ಸ್ಥಾನ ಬದಲಾವಣೆ ಸ್ವಲ್ಪ ತಟಸ್ಥ ಆಗಿ. ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧನೂ ಅಲ್ಲಿರೋದು, ಅಲ್ಲೇ ರಾಹು ಇರೋದ್ರಿಂದ ತುಂಬಾ ಗಲಿಬಿಲಿಗಳು. ಇದ್ ಸರಿ ಅದ್ ಮಾಡೋಣ, ಅದು ನೋಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಈ ತರದ ಬಾವುಗಳ ಸಂಕೋಲೆಗೆ ಒಳಗಾಗದೆ ಇರತಕ್ಕಂಥ ಒಂದು ಪ್ರಯತ್ನ ಮಾಡಿ. ನಿಧಾನ ಮಾಡಿ, ಏನಾಗ್ಬಿಡುತ್ತೆ? ಸ್ವಲ್ಪ ನಿಧಾನ. ರಾಮಕೃಷ್ಣ ಪರಮಹಂಸರ ಜನ್ಮದಿನ ಇವತ್ತು ವಿಶೇಷವಾಗಿ. ಒಮ್ಮೆ ಒಬ್ರು ಹೇಳ್ತಾರಂತೆ, ಅಹಂ ಅನ್ನೋದನ್ನ ಹೇಗೆ ದೂರ ಮಾಡ್ಬೇಕು ಅಂದ್ರೆ ಅದನ್ನೇ ನೋಡ್ತಿರೋ ಹೋಗುತ್ತೆ ಅಂತ. ಅಹಂ ಅಹಂಕಾರ, ನಾನು ನನ್ನದೇ, ನಾನು ಅನ್ನೋದು ಅಹಂ, ಎಲ್ಲ ನಂದೇ ಅನ್ನೋದು ಅಹಂಕಾರ. ಇದನ್ನ ದೂರ ಮಾಡೋದು ಹೇಗೆ ಅಂತ ಗುರುಗಳೇ ಅಂತ ಹೇಳಿದ್ರೆ ತುಂಬಾ ಒಂದು ಸರಳತೆಯಿಂದ ಹೇಳ್ತಾರೆ. ಯಾವುದನ್ನ ನೀನ್ ನೋಡ್ತಾ ಇರ್ತೀಯೋ ಕ್ವಾಂಟಮ್ ಥೀಸಿಸ್ ಅಂತ ಹೇಳಿದ್ರೆ ಡಿಸಪಿಯರ್ ಆಗುತ್ತೆ. ಈ ಮಾತಾಡೋದು ತಪ್ಪು, ಈ ರೀತಿ ನಡ್ಕೊಳ್ಳೋದು ತಪ್ಪು, ಒಂದೊಂದ್ ಚೂರೆ ಕಡಿಮೆ ಆಗುತ್ತೆ. ಹಾಗೆ ಈ ತರದ್ದು ಒತ್ತಡಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಆ ಒತ್ತಡನ ಹಿಂಗೆ ನೋಡ್ತಾರೆ. ಓಹೋ, ಇದರಿಂದ ನನಗೆ ಒತ್ತಡಕ್ಕೆ ಒಳಗಾಗ್ತಿದ್ದೀನಿ, ಈ ರೀತಿಯ ಮಾತುಗಳು, ಈ ರೀತಿಯ ವ್ಯಕ್ತಿಗಳು, ಈ ರೀತಿಯ ಚಿಂತನೆಗಳು, ಓಕೆ ಸಂವೇರ್ ಐ ಆಮ್ ರಾಂಗ್. ಆ ವ್ಯಕ್ತಿ ಬೇಡ, ಆ ಜಾಗ ಬೇಡ, ಆ ಸ್ಥಳ ಬೇಡ, ಆ ಪರಿಸರ ಬೇಡ, ಆ ಮಾತು ಬೇಡ, ಆ ವ್ಯವಹಾರ ಬೇಡ, ಆ ವ್ಯಾಪಾರ ಬೇಡ. ದಟ್ಸ್ ಇಟ್.
ಆಟೋಮ್ಯಾಟಿಕ್ಲಿ ನಮ್ಮನ್ನು ದೂರಕ್ಕೆ ತಳ್ಳಿಬಿಡುತ್ತೆ. ಇಷ್ಟು ಮಾಡಿ ವೃಷಭ ರಾಶಿ ಬ್ಯೂಟಿಫುಲ್. ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಅಲ್ಲಿಯೇ ಇರುವುದರಿಂದ ಅನುಕೂಲಕರ. ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಸಿಮೆಂಟು, ಸ್ಟೀಲು, ಕಬ್ಬಿಣ, ಆಯಿಲು, ಲೇಬರ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಸೆಕ್ಟರು, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್, ಸಣ್ಣ ಪುಟ್ಟ ಬೇಕರಿ, ತಿಂಡಿ, ಲೇವಾದೇವಿ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಮಾಡ್ತಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಏನು ಮಿಥುನ ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಬುಧನಿಗೂ ಗುರುವಿಗೂ ಆಗುವುದಿಲ್ಲ. ಅದರಿಂದ ಗುರು ನಕ್ಷತ್ರ, ಪುನರ್ವಸು ನಕ್ಷತ್ರ ಸ್ವಲ್ಪ ತೊಳಲಾಟ. ಸ್ವಾರ್ಥವಾಗಿರಲ್ಲ, ನಿಸ್ವಾರ್ಥವಾಗಿರಲ್ಲ. ನೀವು ಯಾವತ್ತೂ ನಿಸ್ವಾರ್ಥಿಗಳೇ. ಬುಧ ಒಂಥರ ನಪುಂಸಕ ಗ್ರಹ. ಅವನು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ಒಂಥರ ನಪುಂಸಕ ಗ್ರಹ. ಸೆಂಟ್ರಲ್ ನಿಂತ್ಕೊಬಿಡ್ತಾನೆ. ನೀವು ಸೆಂಟ್ರಲ್ ನಿಂತ್ಕೊಳ್ಳಲ್ಲ, ಒಂದ ಈ ಕಡೆ ಒಂದ ಆ ಕಡೆ. ಅದರಿಂದ ಆ ಗಲಿಬಿಲಿ ಬರುತ್ತೆ. ವೆದರ್ ಐ ಆಮ್ ರೈಟ್, ದುಡ್ಡ, ಅಧಿಕಾರವ, ಏನ್ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ವೃತ್ತಿ ಬದ್ಧತೆಯಿಂದ ನಿಮ್ಮ ಕೆಲಸ ಮಾಡ್ತಾ ಹೋಗಿ. ಬ್ಯೂಟಿಫುಲ್, ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ಮಿಥುನ ವೃತ್ತಿಯಲ್ಲಿ ಪ್ರಗತಿ. ಬೇರೆಯವ್ರ ಮಾತು ಕೇಳೋದ್ ಬಿಡಿ, ಗಾಳಿ ಮಾತುಗಳ ಆಲೋಚನೆ ಬಿಡಿ. ಏಕಾಗ್ರತೆ, ಏಕತಾನತೆ, ತಪಸ್ಸು ಏನ್ ಮಾಡ್ತಿದ್ದೇವೋ ಅದ್ರ ಕಡೆ ನೋಡ್ತಾ ಹೋಗ್ತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ತೊಂದರೆ ಏನಿಲ್ಲ. ಭಾಗ್ಯಸ್ಥಾನದಲ್ಲಿ ಚಂದ್ರ, ರಾಶಿಯಾಧಿಪತಿ ಭಾಗ್ಯದಲ್ಲಿ ಕುಳಿತಿರೋದ್ರಿಂದ ತಂದೆಯ ವೃತ್ತಿ, ತಾಯಿಯ ವೃತ್ತಿ, ಹಿರಿಯರ ವೃತ್ತಿ, ಮನೆತನದ ವೃತ್ತಿ, ಆ ತರದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ, ವ್ಯಾಪಾರ, ಅಂಗಡಿ, ಕಿರಾಣಿ, ಲೇವಾದೇವಿ, ಬಡ್ಡಿ, ಫಿನಾನ್ಸು, ಮನಿ ಲೆಂಡಿಂಗು, ಗೋಲ್ಡ್ ಲೆಂಡಿಂಗು, ಫಿನಾನ್ಸ್ ಲೆಂಡಿಂಗು, ಚೀಟಿ ವ್ಯವಹಾರ, ಈ ತರದ್ ನಡೆಸ್ಕೊಂಡು ಬರ್ತಿದ್ದೀರಿ. ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗ್, ತಂದೆ ತಾಯಿಯಿಂದ ಬಂದಿರತಕ್ಕಂಥ ಬಳುವಳಿ, ಆ ತರದ ಮನೆತನದ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಸಿಂಹರಾಶಿ ಚಂದ್ರ ಅಷ್ಟಮ, ಬುಧನೂ ಅಷ್ಟಮ, ವಿಪರೀತ ಬುದ್ಧಿ. ಐ ಆಮ್ ರೈಟ್, ಐ ಆಮ್ ದಿಸ್, ಐ ಆಮ್ ರಾಂಗ್, ಅವ್ರು ಬಿಟ್ಟು ಇವ್ರು ಸರಿ, ನಾನೇ ಸರಿ, ಈ ತರದ ಗಲಿಬಿಲಿಗಳನ್ನ ಉಂಟು ಮಾಡಬಹುದು. ಎಸ್ಪೆಷಲಿ ಕನ್ಸಲ್ಟೆನ್ಸಿ ವೃತ್ತಿಯಲ್ಲಿರೋರಿಗೆ ಚೆನ್ನಾಗಿರುತ್ತೆ, ತೊಂದರೆಗಳೇನೂ ಇಲ್ಲ. ಸ್ವಲ್ಪ ಈ ಕೇತು ನಕ್ಷತ್ರ, ವಿಶೇಷವಾಗಿ ಮಕ ನಕ್ಷತ್ರ ಆತರ ಪಡಬೇಡಿ. ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಅದ್ಭುತ ನಡೆಯುತ್ತೆ. ಯಾಕಂದ್ರೆ ಶುಕ್ರ ಕೇಂದ್ರದಲ್ಲಿದ್ದಾನೆ, ಅವನು 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಬ್ಯೂಟಿಫುಲ್. ಸೊ ತಕ್ಕ ಮಟ್ಟಿಗೆ ದುಡ್ಡು, ಮಾತುಕತೆ, ವ್ಯವಸ್ಥೆ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಎಜುಕೇಶನ್ ಕನ್ಸಲ್ಟೆಂಟ್, ಮೆಡಿಸಿನ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಅನುಕೂಲ ನೋಡತಕ್ಕಂಥ ಅದ್ಭುತವಾದಂತ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬುಧ ಸ್ವಲ್ಪ ನೀಚ ಭಾವದಲ್ಲಿ ಕುಳಿತಿರತಕ್ಕಂಥ ಒಂದು ಪ್ರಭಾವ, ಸ್ವಲ್ಪ ಜಾಗರೂಕತೆ. ನೀವೇ ಹೋಗಿ 7ನೇ ಮನೇಲಿ ಕುಳಿತಿದ್ದೀರಿ. 7 ಅಂದ್ರೆ ಸುಮ್ಮನೆ ಇಲ್ಲ. ಹೆಂಡತಿ, ಗಂಡ, ಪಾಲುದಾರಿಕೆ, ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್, ಕೊಡೋದು, ತಗೊಳ್ಳೋದು, ಎದುರುಗಡೆಯ ವ್ಯಕ್ತಿಗಳು, ಅವರ ಭಾವಗಳು, ಅವರ ಶಕ್ತಿಗಳು, ಅವರ ಆಲೋಚನೆಗಳು. ಸೊ ನೀವು ಹೋಗಿ ಅಲ್ಲಿ ಕೂತು ಬಿಟ್ಟಿದ್ದೀರಿ. ಯು ಆರ್ ಸರೆಂಡರ್ ಟು ಸಂಬಡಿ. ನಾವೆಲ್ಲರೂ ಭಗವಂತನಿಗೆ ಸರೆಂಡರ್. ನಾವ್ ಅನ್ಕೋತೀವಿ ನಾವು ಬುದ್ಧಿವಂತ, ನಮ್ ಶಕ್ತಿ ಇಲ್ಲ. ನಮ್ಮ ಶಕ್ತಿ, ಯುಕ್ತಿ, ತರ್ಕ, ಮೀಮಾಂಸ, ವೇದ ಏನ್ ಕಲ್ತಿದ್ರು, ಏನ್ ಮಾಡಿದ್ರು ನಾವೆಲ್ಲರೂ ಪರಮಾತ್ಮನಿಗೆ ಅಧೀನ. ನಮಗೆ ಮೀರಿದ ವಿದ್ಯೆ ಇದೆ, ನಮಗೆ ಮೀರಿದ ಶಕ್ತಿಗಳಿದ್ದಾವೆ, ನಮಗೆ ಮೀರಿದ ಅಧಿಕಾರವಿದೆ. ಸೊ ಇವತ್ತು ನಿಮ್ಮ ಐಡಿಯಾಸ್, ನಿಮ್ಮ ಯೋಚನೆ, ಆಲೋಚನೆ ಇದೆಲ್ಲವೂ ಬೇರೆಯವರಿಗೆ ವಿಶೇಷ ಲಾಭವನ್ನ ತಂದು ಕೊಡತಕ್ಕಂತ ಅದ್ಭುತವಾದಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ ಕನ್ಯಾ ರಾಶಿ. ಇಟ್ಸ್ ಓಕೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ತದೆ, ಇನ್ನೇನ್ ಬೇಕು? ಕೆಲವೊಂದ್ ಸಮಯ ನಾವು ಇನ್ನೊಬ್ರಿಂದ ತಗೊಂಡಿಲ್ವಾ, ನಮ್ಮ ಜೇಬು ತುಂಬಿಸ್ಕೊಂಡಿಲ್ವಾ? ಇವತ್ತು ನಮ್ಮಿಂದ ಇನ್ನೊಬ್ಬರಿಗೆ ಆಗಲಿ, ಒಳ್ಳೇದಾಗ್ಲಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ 6ನೇ ಮನೆಯಲ್ಲಿ
ಬುಧನ ಸಾರದಲ್ಲಿರುವುದರಿಂದ ಆ ಬುಧ ಭಾಗ್ಯಾಧಿಪತಿ ನೀಚ. ಸೊ ತಂದೆ ಆರೋಗ್ಯ, ತಾಯಿ ಆರೋಗ್ಯ, ಮನೆತನ, ಕುಟುಂಬ, ಅಲ್ಲೇನೋ ಒಂದ್ ಸಣ್ಣ ಗಲಿಬಿಲಿ ಇರ್ತಕ್ಕಂಥ ಒಂದ್ ಪ್ರಭಾವ. ಬಟ್ ಸ್ವಾತಿ ನಕ್ಷತ್ರಕ್ಕೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಬುಧ ರಾಹುಗೆ ತುಂಬಾ ಮಿತ್ರ. ಇವನು ಗಾಳಿ ಅವನು ಗಾಳಿ ಇಬ್ರು ಸೇರ್ಕೊಂಡು ಆರೋ ಗಾಳಿಪಟ. ಬ್ಯೂಟಿಫುಲ್, ತುಂಬಾ ಅದ್ಭುತವಾಗಿರತಕ್ಕಂಥದ್ದು ಇರುತ್ತೆ. ಈ ಕುಜನ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಚಿತ್ತ ನಕ್ಷತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ದುಡುಕ್ಬೇಡಿ. ಎಲ್ಲೋ ಒಂದ್ ಮಾತು, ಎಲ್ಲೋ ಒಂದ್ ಜಗಳ, ಎಲ್ಲೋ ಒಂದ್ ಕಿರಿಕಿರಿ, ಕೊಲೀಗ್ಸ್ ಜೊತೆ, ಹೆಂಡತಿ ಜೊತೆ, ಗಂಡನ ಜೊತೆ, ಅಮ್ಮನ ಜೊತೆ, ಎಲ್ಲೋ ಮಾನಸಿಕ ಗೊಂದಲ, ಆತಂಕ, ಇವುಗಳ ಒಂದು ಪ್ರಭಾವ ತುಂಬಿಸ್ತಕ್ಕಂಥದ್ದಾಗ್ಬೋದು. ಈ ಎಚ್ಚರಿಕೆ. ವೃಶ್ಚಿಕ ರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಅಷ್ಟಮಾಧಿಪತಿಯಾಗಿ ಬಂದು ಕುಳಿತಿದ್ದಾನೆ. ಸೊ ಅದರಿಂದ ಮಕ್ಕಳು, ಮಕ್ಕಳ ಏಳಿಗೆ, ಮಕ್ಕಳ ಬೆಳವಣಿಗೆ, ಮನೆಯ ಬೆಳವಣಿಗೆ, ಗೌರವದ ಬೆಳವಣಿಗೆ, ದುಡ್ಡಿನ ಬೆಳವಣಿಗೆ, ಶ್ರೀಮಂತಿಕೆ ಬೆಳವಣಿಗೆ, ಈ ವಿಚಾರದಲ್ಲಿ ಗೊಂದಲಗಳಿಗೆ ಸ್ವಲ್ಪ ಒಳಗಾದರೂ ಶುಕ್ರ ಸಪ್ತಮಾಧಿಪತಿ ಅದ್ಭುತವಾಗಿ ಬಂದು ಕೂತಿದ್ದಾನೆ ಕೇಂದ್ರದಲ್ಲಿ. ಅವನು ಮುಂದುಗಡೆ ಬುಧ ಇರೋದ್ರಿಂದ, ರಾಹು ಜೊತೆ ಇರೋದ್ರಿಂದ ಚೆನ್ನಾಗಿದೆ. ವೃತ್ತಿಪರವಾಗಿ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಬೆಳ್ಳಿ, ಮುತ್ತು, ರತ್ನ, ಸಿಹಿ ಪದಾರ್ಥ, ಬೇಕರಿ, ತಿಂಡಿ, ತಿನಿಸು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಫಲಿತಾಂಶ. ಧನುಸು ರಾಶಿ, ಕೇಂದ್ರಾಧಿಪತಿಯಾಗಿರತಕ್ಕಂತ ಬುಧ ಕೇಂದ್ರ ಸ್ಥಾನದಲ್ಲಿ ಕುಳಿತಿರತಕ್ಕಂಥದ್ದು ಒಳ್ಳೆಯದೇ. ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತಾನೆ. ವೃತ್ತಿಕಾರಕ, ಸಪ್ತಮಕಾರಕ, ಸುಖಭಾವದಲ್ಲಿ. ಸೊ ವೃತ್ತಿಯಲ್ಲಿ ಸುಖ, ಸಂಗಾತಿಯಿಂದ ಸುಖ, ಸ್ನೇಹಿತರಿಂದ ಸುಖ. ಬಟ್ ಅಲ್ಲಿನೂ ಒಂದು ಸಣ್ಣ ಪುಟ್ಟ ಖರ್ಚು, ಕಿಟಿಪಿಟಿ. ನಿಮ್ಮ ಹಾಗೆ ಅವ್ರು ಯೋಚನೆ ಮಾಡೋಲ್ಲ. ಇರ್ಲಿ, ಸಪ್ತಮಾಧಿಪತಿ ನೀಚ, ವೃತ್ತಿಕಾರಕ ನೀಚ. ನೀವು ಹೋಗಿರ್ತೀರಿ, ಬಾಸು ಈ ಸಲ ನನಗೆ ಇನ್ಕ್ರಿಮೆಂಟು, ಪ್ರಮೋಷನ್ ಕಡಿಮೆಯೇ, ಇಲ್ಲ ಜಾಸ್ತಿ ಒತ್ತಡದ ಕೆಲಸಗಳು ಕೊಡ್ಬೋದು, ಇಲ್ಲ ಕೊಲೀಗ್ಸ್ ಇಂದ ಒಂಚೂರು ಟೆನ್ಷನ್ಸ್ ಆಗ್ಬೋದು. ಈ ರೀತಿ ಅಷ್ಟೇ ವಿನ ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ತೀರಾ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ವಿಶೇಷವಾಗಿ ಮಕರ ರಾಶಿ, ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಭಾಗ್ಯಸ್ಥಾನವನ್ನೇ ನೀಚತ್ವದಿಂದ ನೋಡುತ್ತಿದ್ದಾನೆ. ಸ್ವಲ್ಪ ಎಚ್ಚರಿಕೆ ಅಂತೀರಿ. ನೀಚತ್ವದಿಂದ ಅಂದ್ರೆ ಕಷ್ಟಪಟ್ಟು ಭಾಗ್ಯ ಪಡಿಬೇಕು. ಅದೃಷ್ಟ ಅನ್ನೋದು ಒಂದು ಬಾರಿ, ಯೋಗ್ಯತಾ ಅನ್ನೋದು ಜೀವನಾಂತರ, ಸಾಯೋವರೆಗೂ. ಕೆಲವರು ಸಾವಿನ ನಂತರವೂ ಕೂಡ ಯೋಗ್ಯತೆ ಉಳಿಸ್ಕೊಂಡಿರ್ತಾರೆ. ಅಂತ ಪುಣ್ಯಾತ್ಮಪ್ಪ ಅನ್ನತಕ್ಕಂಥದ್ದು. ಸೊ ಮಕರ ರಾಶಿಗೆ ಇವತ್ತು ನಿಮ್ಮ ಆ ಲೆಕ್ಕಾಚಾರ, ಕೆಲಸ ಕಾರ್ಯ ಸ್ವಲ್ಪ ಪರಿಶ್ರಮವಿದ್ದರೂ ಕೂಡ ಅದ್ಭುತವಾದಂಥ ಫಲಿತಾಂಶ ಕೊಡತಕ್ಕಂಥ ಒಂದು ದಿನ ಆಗಿರುತ್ತೆ. ಹೊಟ್ಟೆ ತುಂಬಾ ಊಟ, ಓಡಾಟ, ಸುತ್ತಾಟ, ಸೋದರರ ಸಹಕಾರ, ಸೋದರಿ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ, ಸೋದರ ಸೋದರಿ ಅವರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ, ಅವರ ಆರೋಗ್ಯ, ಅವರ ಹಣಕಾಸು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಕುಂಭರಾಶಿ, ಬುಧ ಅಷ್ಟಮಾಧಿಪತಿ ನೀಚ. ಸೊ ಆಕಸ್ಮಿಕ ಧನಪ್ರಾಪ್ತಿ, ವೃತ್ತಿಯಲ್ಲಿ ಓಡಾಟ, ಸುತ್ತಾಟ, ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಗುರು ನಕ್ಷತ್ರದವರಿಗೆ ಸ್ವಲ್ಪ ಒದ್ದಾಟ, ಪೂರ್ವಭಾದ್ರ ನಕ್ಷತ್ರ, ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ದಿಢೀರ್ ನಿರ್ಧಾರ ತಗೋಬಿಡ್ಬೋದು. ಜಾಗ, ಒಂಥರ ಕೆಲಸದ ಬದಲಾವಣೆ, ಉದ್ಯೋಗ ಬದಲಾವಣೆ, ವ್ಯವಹಾರ ಬದಲಾವಣೆ. ಬುಧ ಅಲ್ವಾ ನೀಚ, ಗುರುವಿಗೂ ಬುಧನಿಗೂ ಆಗೋದಿಲ್ಲ. ಸೊ ದಟ್ ವಿಲ್ ಗೆಟ್ ಕ್ಲಾಶ್. ಏನೋ ಮಾಡ್ಬಿಡೋಣ, ಯಾವುದೋ ಮಾಡ್ಬಿಡೋಣ. ಸೊ ಈ ಒಂದು ಧಾವಂತ, ಒದ್ದಾಟ, ಆತುರತೆಗೆ ಹೋಗಬೇಡಿ. ಅದೊಂದು ನೋಡ್ಕೊಳ್ಳಿ. ಕುಂಭ ಧನಪ್ರಾಪ್ತಿ, ವೃತ್ತಿಯಲ್ಲಿ ಅಭಿವೃದ್ಧಿ. ಇನ್ನು ಮೀನರಾಶಿ, ಕೇಂದ್ರಾಧಿಪತಿಯಾಗಿರತಕ್ಕಂಥ ಬುಧ ನಿಮ್ಮನೇಲೆ ಬಂದು ಕುಳಿತಿದ್ದಾನೆ. ಸುಖಾಧಿಪತಿ ಹಾಗೂ ಸಪ್ತಮಾಧಿಪತಿ. ನಿಮಗೆ ಸುಖ ಕೊಡುವವನು, ವೃದ್ಧಿ ಕೊಡುವವನು. ಒಂದ್ ಮನೆ, ಕಾರು, ಮಕ್ಕಳು, ಕುಟುಂಬ, ಇದೆಲ್ಲವೂ ಸುಖ ಅಂತ ಹೇಳ್ತೇವೆ. ಚೆನ್ನಾಗಿದ್ದಾನಪ್ಪ, ಸುಖ ಪುರುಷಪ್ಪ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ವ್ಯವಸ್ಥೆ, ಇದೆಲ್ಲ ಬಂದಿದೆ, ಆಗಿದೆ, ಬ್ಯೂಟಿಫುಲ್. ರೈಟ್ ಪಾರ್ಟ್ನರ್, ರೈಟ್ ಟೈಮ್ ಬಂದಾಗ ಎಲ್ಲ ರೈಟೇ. ಸೊ ನಿಮ್ಗೆ ಇವತ್ತೆಲ್ಲ ರೈಟ್ ಆಗೇ ಕಾಣಿಸ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್, ಫ್ರಾಂಚೈಸಿ ಬಿಸ್ನೆಸ್,
ಫೈನಾನ್ಷಿಯಲ್ ಬಿಸ್ನೆಸ್, ಈ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಬ್ಯಾಂಕ್ಗಳಲ್ಲಿ ಕ್ಯಾಶಿಯರು, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಚೀಟಿ ವ್ಯವಹಾರ ಮಾಡ್ತಿದ್ದೀರಿ, ಲೆಂಡಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀರಿ. ಬುಧ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತವ್ರು. ಕುಣಿತ, ಮೋಜು, ಕುಣಿತ, ಚಿತ್ರಕಲೆ, ಪೇಂಟಿಂಗು, ಮೇಕಪ್, ಬ್ಯೂಟಿ ಪಾರ್ಲರು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೂ ವಿಶೇಷ ಅಭಿವೃದ್ಧಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.